ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೀರೀಸ್. ಆ್ಯಕ್ಚುಲಿ ಸ್ವಲ್ಪ ವಾಯ್ಸ್ ಹೋಗಿದೆ ಬಿಕಾಸ್ ನಾನು 4 ಡೇಸ್ ವೆಕೇಷನ್ನಿಗೆ ಹೋಗಿದ್ದೆ. ಸೊ ವಾಟರ್ ವ್ಯತ್ಯಾಸ ಆಗಿ ವಾಯ್ಸ್ ಕಂಪ್ಲೀಟ್ಲಿ ಹೋಗಿದೆ. ಆ್ಯಕ್ಚುಲಿ ಇಷ್ಟು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಪಾಸ್ಟ್ 3 ಡೇಸಿಂದ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಡಾಕ್ಟರಿಂದ ಕನ್ಸಲ್ಟ್ ಮಾಡಿ ಈಗ ಎಷ್ಟು ಹುಷಾರಾಗಿದ್ದೀನಿ. ಏನಪ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ನನ್ನ ಕಲೀಗ್ಸ್ ಎಲ್ಲರೂ ತುಂಬ ದಿನಗಳಿಂದ ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಈ ವಿಷಯ ಏನಪ್ಪ ಅಂತಂದರೆ, ಡಿಸೆಂಬರ್ ಮಂತಲ್ಲಿ ನಮ್ಮದು ರೆಗ್ಯುಲರಾಗಿ ಒಂದು ಟ್ರಿಪ್ ಇದ್ದೇ ಇರುತ್ತೆ. ಸೊ ಡಿಸೆಂಬರ್ ಮಂತಲ್ಲಿ ನಾವು ಯಾವುದೇ ಕಾರಣಕ್ಕೂ ಟ್ರಿಪ್ನ ನಾವು ಸ್ಕಿಪ್ ಮಾಡಲ್ಲ. ಸೊ ತಿಂಡಿ ಮಾಡಿಕೊಂಡು ನಾನೇನು ಲಗೇಜ್ ಪ್ಯಾಕ್ ಮಾಡಿರಲಿಲ್ಲ ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಅಮ್ಮ ಬಿಸಿಯಾಗಿ ಚಪಾತಿ ವೆಜಿಟೇಬಲ್ ಕುರ್ಮಾ ಮಾಡಿದರು. ನಾವು ಹೋಗ್ತಾ ಇರೋಂಥ ಪ್ಲೇಸ್ ಯಾವುದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ವ್ಲಾಗ್ಸ್ಗಳಲ್ಲೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈ ಸಲ ನಾವು ಹೋಗ್ತಾ ಇರೋದು ಬೀಚ್ ಪ್ಲೇಸಸ್ಗೆ. ಆಬ್ವಿಯಸ್ಲಿ ನೀವು ನನ್ನ ಓಲ್ಡ್ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ ಪ್ಲೇಸ್ ಯಾವುದು ಅಂತ. ತುಂಬ ಸಲ ನಾವು ಅಂದ್ಕೊಳ್ತಾ ಇದ್ವಿ ಲೈಕ್ ಬೀಚ್ ಪ್ಲೇಸಸ್ಗೆ ಹೋಗಿ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಸ್ವಲ್ಪ ಚಿಲ್ ಮಾಡೋಣ ಅಂತ. ಅರ್ಲಿಯರ್ಸ್ಲೆಲ್ಲ ನಾವು ಸ್ವಲ್ಪ ಮೌಂಟೇನ್ಸು ಗ್ರೀನರೀಸ್ಗಳಿಗೆಲ್ಲ ಹೋಗಿದ್ವಿ, ಲೈಕ್ ಇನ್ ಕೇರಳ, ಮುನ್ನಾರ್ ಮತ್ತು ಕೊಡೈಕೆನಾಲ್ ಆ ಥರದ ಪ್ಲೇಸಸ್ಗಳಿಗೆಲ್ಲ ಹೋಗಿದ್ವಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಈ ಸಲ ಬೀಚ್ ಸೈಡ್ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಗೋವಾ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ನಮ್ಮ ಒಂದು ಟೈಮ್ ಕನ್ಸ್ಟ್ರೈನ್ಗೆ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಸ್ಟೇ ಈಗೆಲ್ಲ ಕಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳಿ ಗೋವಾನ ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈ ಸಲ ನಾವು ಗೋಕರ್ಣನ ಫಿಕ್ಸ್ ಮಾಡಿದ್ದೀವಿ. ಗೋಕರ್ಣದಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಪ್ರೈವೇಟ್ ಬೀಚ್ ಸ್ಟೇ ಅಂತ ಹೇಳ್ಬೋದು. ಅದು ಯಾವುದು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಟೋಟಲಿ ನಾನು ಒಂದಷ್ಟು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡೋದಂತೂ ನನಗೆ ಒಂದು ಸ್ವಲ್ಪ ಹೆಂಗೆ ಅನಿಸ್ಬಿಡುತ್ತಪ್ಪ ಅಂತ ಅಂದರೆ, ತಲೆನೇ ಕೆಟ್ಟೋಗ್ಬಿಡುತ್ತೆ. ಯಾವಾಗ ಏನು ಹಾಕೋಬೇಕು, ಏನು ಹಾಕೋಬಾರ್ದು. ಆಮೇಲೆ ನಾನು ಹೇಗೆ ಅಂತ ಅಂದರೆ, ಈಗ ನಾನೊಂದು ಪ್ಲೇಸ್ಗೆ ಹೋಗ್ತೀನಿ ಅಂತಂದರೆ ಲೈಕ್ ಆ ಪ್ಲೇಸಿಗೆ ಸೂಟ್ ಆಗೋಂತಹ ಡ್ರೆಸ್ಗಳನ್ನ ಹಾಕೋದು ನನ್ನ ಒಂದು ಪ್ಯಾಷನ್. ಫಾರ್ ಎಕ್ಸಾಂಪಲ್, ಈಗ ನಾವು ಬೀಚ್ ಸೈಡ್ ಹೋಗ್ತೀವಿ ಅಂತಂದರೆ ಬೀಚ್ ಸೈಡಿಗೆ ಸೂಟ್ ಆಗೋ ಥರ, ಮೌಂಟೇನ್ಸ್ ಕಡೆ ಹೋಗ್ತೀವಿ ಅಂದರೆ ಮೌಂಟೇನ್ ಸೈಡ್ ಸೂಟ್ ಆಗೋ ಥರ, ಆ ಥರ. ಸೊ ಬೇಸ್ಡ್ ಆನ್ ಪ್ಲೇಸಸ್ ನಾನು ನನ್ನ ಔಟ್ಫಿಟ್ಸ್ನೆಲ್ಲನೂ ನಾನು ಮ್ಯಾಚ್ ಮಾಡ್ತೀನಿ. ಮಿಂತ್ರಾಯಿಂದ ಒಂದಷ್ಟು ಔಟ್ಫಿಟ್ಸ್ ತರಿಸಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಯಾವುದೂ ಸೂಟ್ ಆಗಲಿಲ್ಲ. ಸೊ ನನ್ನ ಹತ್ರನೂ ಬಿಫೋರ್ ಕೂಡ ನಾನು ಒಂದಷ್ಟು ಔಟ್ಫಿಟ್ಸ್ಗಳನ್ನ ಇಟ್ಕೊಂಡಿದ್ದೆ. ನಂದು ಒಂದು ಏನಪ್ಪ ಅಂತ ಅಂದರೆ ಗುಡ್ ಹಾಬಿ ಏನಪ್ಪ ಅಂದರೆ, ನಾನೆಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ನಾನು ಶಾಪಿಂಗ್ ಮಾಡಲ್ಲ. ನಾನು ಫ್ರೀ ಟೈಮಲ್ಲಿ ಯೂಶ್ವಲಿ ನಾನು ಫ್ರೀಯಾಗಿದ್ದಾಗೆಲ್ಲ ನಾನು ಶಾಪಿಂಗ್ ಮಾಡಿ ಇಟ್ಕೊಳ್ತೀನಿ. ಲೈಕ್ ಅಂದರೆ ನನಗಿಷ್ಟ ಆದಾಗೆಲ್ಲ ನಾನು ಅದನ್ನ ಪರ್ಚೇಸ್ ಮಾಡಿಬಿಡ್ತೀನಿ. ಆ್ಯಂಡ್ ಈಗಲೂ ಕೂಡ ಮಿಂತ್ರಾದಲ್ಲಿ ಒಂದು ಎಂಡ್ ಆಫ್ ರೀಸನ್ ಸೇಲ್ ನಡೀತಿದೆ. ಸೊ ಅದರಲ್ಲೂ ಕೂಡ ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ಇದು ನನ್ನ ಕಂಪ್ಲೀಟ್ ಮೇಕಪ್, ನನ್ನ 4 ದಿನದ ಮೇಕಪ್ಸ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ನಾನೊಂದು ಬಾಕ್ಸಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿದೆ. ಸೊ ಒಂದು ಜೊತೆ ಸ್ಲಿಪ್ಪರ್ನ ತೊಗೊಂಡೆ. ಆ್ಯಂಡ್ ದಿಸ್ ಈಸ್ ಮೈ ಜರ್ನಿ ಔಟ್ಫಿಟ್. ಏನೂ ರೆಡಿಯಾಗಿಲ್ಲ ಗೈಸ್, ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದೆ ನನಗೆ ಗೊತ್ತು. ಆ್ಯಂಡ್ ಜರ್ನಿ ಟೈಮಲ್ಲಿ ಯಾಕೆ ಬೇಕು ಜಾಸ್ತಿ ರೆಡಿ ಆಗೋದು ಅಂತ ಹೇಳಿ ಜಾಸ್ತಿ ರೆಡಿ ಆಗಿರಲಿಲ್ಲ. ಸೊ ನಾನು ಈಗ ಫಸ್ಟು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಿಕಾಸ್ ಹೆಂಗಿದ್ರು ಫ್ರೀ ಬಸ್ ಇದೆ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅಂತ. ಬಟ್ ಆಮೇಲಿಂದ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತು ನನಗೆ ಬಸ್ಸೇ ಇರಲಿಲ್ಲ ಅಂತ. ಸೊ ಇಮಿಡಿಯೇಟ್ಲಿ ನಾನು ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನಿಗೆ ಹೊರಟೆ. ನನಗೆ ಟ್ರೈನ್ ಇದ್ದಿದ್ದು ಅರೌಂಡ್ 5:30ಗೆ ಟ್ರೈನ್ ಇತ್ತು, ಬಟ್ ನಾನು ಒಂದು 10 ಮಿನಿಟ್ಸ್ ಬೇಗನೆ ರೀಚ್ ಆಗಿದ್ದೆ. 5:30 ಟ್ರೈನಿಂದ ನಾನು ಎಷ್ಟೊತ್ತಿಗೆ ಬ್ಯಾಂಗ್ಳೂರಿಗೆ ಬಂದೆ ಅಂತ ಅಂದರೆ ಅರೌಂಡ್ ಒಂದು 8 ಗಂಟೆ ಆಗಿತ್ತು. ಲೈಕ್ ಬಿಫೋರ್ 8 ಗಂಟೆಗೂ ಮುಂಚೆನೇ ಬೇಗ ನಾನು ಬ್ಯಾಂಗ್ಳೂರು ರೀಚ್ ಆದೆ. ಅದೇನಪ್ಪ ಗೊತ್ತಿಲ್ಲ, ಒಂದೊಂದು ಸಲ ಟ್ರೈನು ನಮ್ಮನ್ನ ಹಂಗೆ ಆಡಿಸುತ್ತೆ. ಬ್ಯಾಂಗ್ಳೂರಿಗೆ ರೀಚ್ ಆದ ತಕ್ಷಣ ನಾನು ನನ್ನ ಫ್ರೆಂಡ್ ಹೇಳಿದ್ಲು ಸ್ವಲ್ಪ ತಿನ್ನೋಕ್ಕೇನೂ ಇಲ್ಲ, ಫುಡ್ಡೆಲ್ಲ ತೊಗೊಬಂದ್ಬಿಡು ಅಂತ. ಸೊ ನಾನು ಅಲ್ಲೇ ನಿಯರ್ ಇದ್ದಂತಹ ಒಂದು ಹೋಟೆಲಿಗೆ ಹೋಗಿ ಫುಡ್ ಆರ್ಡ್ರ್ ಮಾಡಿದೆ. ನಾನು ಆ್ಯಕ್ಚುಲಿ ದೋಸೆ, ವೆಜಿಟೇಬಲ್ ಪಲಾವ್ ಆ್ಯಂಡ್ 1 ಗೋಬಿ ಮಂಚೂರಿ ಇಷ್ಟನ್ನ ತೊಗೊಂಡು ನಾವು ಬುಕ್ ಮಾಡಿದಂತಹ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸುಗುಮ ಟ್ರಾವೆಲ್ಸ್ ನಾವು ಬುಕ್ ಮಾಡಿದ್ದಿತ್ತು. ಅವರು ಹೇಳಿದ್ದು ನಮಗೆ ಟೈಮಿಂಗ್ಸ್ ಬಂದು 9:30, ಬಟ್ ಅವ್ರು ಬಂದಿದ್ದು ಗೊತ್ತಾ ಅರೌಂಡ್ ಒಂದು 10 o'clock ಆಗಿತ್ತು.
ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ, ಇನ್ನೇನು ಮಾಡೋದು ಬೇಜಾರಾಗ್ತಿತ್ತು ಅಂತ ಹೇಳಿ. ಸೊ ಫೈನಲಿ ನಮ್ಮ ಸುಗಮ ಇದೇ ನೋಡಿ ನಾನು ಟ್ರಾವೆಲ್ ಮಾಡ್ತಿದ್ದಿದ್ದು ಬಸ್ಸು ಫಸ್ಟ್ ಬಂತು ಅಂತ ಹೇಳಿ ಚೆಕ್-ಇನ್ ಎಲ್ಲ ಮಾಡ್ಕೊಂಡ್ವಿ. ಲೈಕ್ ಅವ್ರ ನೇಮ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಯಾವುದು ಅಂತ ಹೇಳ್ತಾರೆ. ಬಸ್ ಹತ್ತಿದ ತಕ್ಷಣ ಹೊಟ್ಟೆ ತುಂಬ ಹಸಿತಾ ಇತ್ತು ಅಂತ ಹೇಳಿ ಊಟ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿದ್ವಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಊಟ ಮಾಡಿದ್ವಿ. ಸೊ ದೋಸೆ, ಗೋಬಿ ಮಂಚೂರಿ, ವೆಜ್ ಪಲಾವ್. ಸೊ ಇಬ್ಬರು ಕೂಡ ಚೆನ್ನಾಗಿ ತಿಂದ್ವಿ. ಹೇಳಬೇಕು ಅಂತಂದರೆ ನಾನು ಕೂಡ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿ ಊಟ ಎಲ್ಲ ತಿನ್ನೋಕ್ಕೆ ಟೈಮೇ ಇರಲಿಲ್ಲ. ಸೊ ಇಲ್ಲಿ ತಿಂದ್ವಿ, ನೈಸ್, ಚೆನ್ನಾಗಿತ್ತು ಊಟ. ಸೊ ಸಕ್ಕತ್ತಾಗಿ ಊಟ ಎಲ್ಲ ಮಾಡಿ ಇನ್ನೇನು ರೆಸ್ಟ್ ಮಾಡೋಣ ಅಂತ ಒಂದು ಹಾಗೆ ಲೈಟಾಗಿ ಒಂದು ವಿಡಿಯೋ. ಯೂಶ್ವಲಿ ನಾವು ನೈಟ್ ಜರ್ನಿ ಮಾಡಬೇಕು ಅಂದರೆ ಸ್ಲೀಪರ್ ಕೋಚ್ನೇ ಪ್ರಿಫರ್ ಮಾಡ್ತೀವಿ. ಸುಗಮ ಟ್ರಾವೆಲ್ಸ್ ಅವ್ರದ್ದು ಚೆನ್ನಾಗಿತ್ತು, ಒಂಥರ ಅವ್ರದ್ದು ಸರ್ವಿಸ್ ಎಲ್ಲ. ಹೇಗೆ ನಾವು ಮಾರ್ನಿಂಗ್ ನಮ್ಮ ಒಂದು ಡೆಸ್ಟಿನೇಷನ್ನ ರೀಚ್ ಆದ್ವಿ ಅಂತ ಖಂಡಿತ ಗೊತ್ತಿಲ್ಲ. ಸೊ ಫೈನಲಿ ನಾವು ಕುಮಟಾನ ರೀಚ್ ಆದ್ವಿ. ಸೊ ನಮ್ಮ ರೆಸಾರ್ಟ್ ಇದ್ದಿದ್ದು ಕುಮಟಾದಲ್ಲಿ. ಕುಮಟಾನ ರೀಚ್ ಆದ್ವಿ. ಅಲ್ಲಿ ಗಾಯ್ಸ್ ಹೇಳಬೇಕು ಅಂತಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು ಗಾಯ್ಸ್. ನಮ್ಮ ಮಂಡ್ಯದಲ್ಲಿ ಇರೋಂತಹ ವೆದರ್ ಖಂಡಿತ ಇರಲಿಲ್ಲ. ನಾವು ರೀಚ್ ಆಗಿದ್ದು ಮಾರ್ನಿಂಗ್ 8 o'clock, ಆಗಲೇ ಎಷ್ಟು ಬಿಸಿಲಿದೆ ನೋಡಿ. ಸೊ ನಾವು ಕುಮಟಾ ಬಸ್ ಸ್ಟಾಪ್ನ ರೀಚ್ ಆದ್ವಿ. ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ಒಂದು ರೆಸಾರ್ಟ್ ಇದ್ದಂತಹ ಪ್ಲೇಸಿಗೆ ಹೊರಟು, ರೆಸಾರ್ಟಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.